ಮನುಷ್ಯನ ಮನಸ್ಸು ಒಂದು ಸಾಗರದಂತೆ. ಅದರಲ್ಲಿ ಎಷ್ಟೋ ಭಾವನೆಗಳು, ಏರಿಳಿತಗಳು. ಈ ಭಾವನೆಗಳಿಗೆ ಒಂದು ಸುಂದರ ರೂಪ ಕೊಟ್ಟು ದೇವರಿಗೆ ಅರ್ಪಿಸುವ ಕಲೆ ಎಂದರೆ ಅದುವೇ ಶ್ಲೋಕ. ಶ್ಲೋಕದ ಹುಟ್ಟು ಒಂದು ಅಪೂರ್ವ ಕಥೆ. ಆದಿಕವಿ ವಾಲ್ಮೀಕಿ ಮಹರ್ಷಿಗಳು ಹಕ್ಕಿಯೊಬ್ಬಳ ದುಃಖವನ್ನು ಕಂಡು ಮರುಗಿದಾಗ ಅವರ ಶೋಕವೇ ಶ್ಲೋಕವಾಗಿ ಹೊರಬಂತು. ಅಂದಿನಿಂದ ಮನುಷ್ಯನ ಪ್ರತೀ ಉಸಿರು ಒಂದು ಕಾವ್ಯವಾಯಿತು. ಸರಳ ಶ್ಲೋಕ ಎಂದರೆ ಕೇವಲ ಅಕ್ಷರಗಳ ಗುಂಪಲ್ಲ, ಇದು ದೇವರಿಗಾಗಿ ಬರೆದ ಒಂದು ಪವಿತ್ರ ಪತ್ರ. ಪದ್ಯದ ರೂಪದಲ್ಲಿರುವ ಈ ಸಾಲುಗಳು ಲಯಬದ್ಧವಾಗಿ ಪಠಿಸಿದಾಗ ನಮಗೆ ಶಾಂತಿಯನ್ನು ನೀಡುತ್ತವೆ. ಇಂದಿನ ಯುವಕರಿಗೆ ಶ್ಲೋಕಗಳೆಂದರೆ ಹಳೆಯ ಕಾಲದವು ಅನ್ನಿಸಬಹುದು. ಆದರೆ ನೆನಪಿಡಿ, ಶ್ಲೋಕಗಳು ನಮ್ಮ ಸಂಸ್ಕೃತಿಯ ಕ್ಲಾಸಿಕಲ್ ಮ್ಯೂಸಿಕ್ ಇದ್ದಂತೆ. ಇವು ನಮ್ಮ ಬೇರುಗಳನ್ನು ಗಟ್ಟಿಗೊಳಿಸುತ್ತವೆ. ಶ್ಲೋಕವು ಒಂದು ಹೂವಿನ ಹಾರದಂತೆ. ಹೇಗೆ ಬೇರೆ ಬೇರೆ ಹೂವುಗಳನ್ನು ಒಂದು ದಾರದಲ್ಲಿ ಪೋಣಿಸುತ್ತೇವೆಯೋ ಹಾಗೆಯೇ ಒಳ್ಳೆಯ ವಿಚಾರಗಳನ್ನು ಒಂದು ಛಂದಸ್ಸಿನಲ್ಲಿ ಕಟ್ಟಿದಾಗ ಅದು ಶ್ಲೋಕವಾಗುತ್ತದೆ. ವಿಜ್ಞಾನದ ಪ್ರಕಾರ ಶ್ಲೋಕಗಳನ್ನು ಲಯಬದ್ಧವಾಗಿ ಪಠಿಸಿದಾಗ ನಮ್ಮ ಮೆದುಳಿನಲ್ಲಿ ಡೋಪಮೈನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತದೆ. ಇದು ನಮಗೆ ಖುಷಿ ನೀಡುತ್ತದೆ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಶ್ಲೋಕಗಳು ನಮಗೆ ಕೇವಲ ದೇವರನ್ನು ತೋರಿಸುವುದಿಲ್ಲ, ಬದುಕುವ ದಾರಿಯನ್ನು ತೋರಿಸುತ್ತವೆ. ಪ್ರತಿದಿನ ಒಂದು ಶ್ಲೋಕದ ಅರ್ಥ ತಿಳಿದರೆ ನಮ್ಮ ವ್ಯಕ್ತಿತ್ವವು ಅರಳುತ್ತದೆ. ದೊಡ್ಡವರೇ ಆಗಲಿ ಸಣ್ಣವರೇ ಆಗಲಿ, ಶ್ಲೋಕದ ಸವಿ ಒಮ್ಮೆ ಸವಿದರೆ ಸಾಕು, ಅದು ನಿಮ್ಮ ಮನಸ್ಸನ್ನು ಪ್ರಶಾಂತಗೊಳಿಸುವ ಮಂತ್ರದಂಡವಾಗುತ್ತದೆ. ಭಾವಪೂರ್ಣವಾಗಿ ದೇವರಿಗೆ ಶರಣಾಗೋಣ. ಶ್ಲೋಕದಿಂದ ನಿಮ್ಮ ದಿನ ಆರಂಭವಾಗಲಿ, ಸಂಸ್ಕಾರದಿಂದ ನಿಮ್ಮ ಬದುಕು ಬೆಳಗಲಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ.